ಮುಸ್ಲಿಂ ವರ್ಸಸ್ ಕಾಂಗ್ರೆಸ್, ರಾಜ್ಯದಲ್ಲಿ ಬಿಗ್ ಫೈಟ್. ಬಿಜೆಪಿಗೆ ಸೇರಿದ ಯುವ ಮುಸ್ಲಿಮರು. ಸ್ನೇಹಿತರೆ, ಕರ್ನಾಟಕದಲ್ಲಿ ದೊಡ್ಡ ಪೊಲಿಟಿಕಲ್ ಡ್ರಾಮಾ ಶುರುವಾಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಏನಾಗ್ತಿದೆ ದೇಶದಲ್ಲಿ, ಗ್ಯಾಸ್ ಸಿಲಿಂಡರ್ ಬಿಕ್ಕಟ್ಟು ಬಿಟ್ರೆ, ಯುದ್ಧದ ಗಲಾಟೆ ಬಿಟ್ರೆ, ಪಾಲಿಟಿಕ್ಸ್ ಕೂಡ ನಡೀತಾ ಇದೆಯಲ್ಲ. ರಾಜ್ಯಗಳ ಚುನಾವಣೆ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಇಲ್ಲೆಲ್ಲ ಚುನಾವಣೆಯ ಬಿಸಿ ಜೋರಿದೆಯಲ್ಲ. ಬಿಜೆಪಿ ಮತ್ತು ಅವರ ವಿರೋಧಿಗಳು ಭಾರಿ ಸ್ಪರ್ಧೆಯನ್ನ ಒಡ್ತಾ ಇದ್ದಾರೆ. ಅದು ಒಂದ್ ಕಡೆ. ಇಷ್ಟೇ ರೋಚಕವಾಗಿ ನಮ್ಮ ಕರ್ನಾಟಕದ ದಾವಣಗೆರೆಯ ಚುನಾವಣೆ ಕೂಡ ಎಲ್ಲರ ಗಮನ ಸೆಳೀತಾ ಇದೆ. ಕಾರಣ, ಯಾವ ಮುಸ್ಲಿಂ ಸಮುದಾಯ ಇಷ್ಟು ವರ್ಷ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿತ್ತು, ಯಾವ ಕಾಂಗ್ರೆಸ್ ಅಹಿಂದ ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪರ ನಾವಿದ್ದೀವಿ ಅಂತ ಹೇಳಿ ಅವರಿಗೆ ಭರವಸೆಗಳನ್ನು ಕೊಡ್ತಾ ಇತ್ತು, ಇವರು ನಮ್ಮ ವೋಟ್ ಬ್ಯಾಂಕ್ ಅಂತ ಭದ್ರವಾಗಿತ್ತು, ಈಗ ಅಲ್ಲಿ ಘರ್ಷಣೆ ಶುರುವಾಗಿದೆ. ಒಂದ್ ಕಡೆ ಮುಸ್ಲಿಂ ನಾಯಕರು ಈ ಸಲ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ, ಅದು ಹೇಗೆ ಗೆಲ್ತೀರ್ ನೋಡೋಣ ಅಂತ ಹೇಳ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಈ ಸಲ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ, ಅದೇನಾಗುತ್ತೋ ಆಗ್ಲಿ ಅಂತ ಇವರು ಕೂಡ ಹಠಕ್ ಬಿದ್ದಿದ್ದಾರೆ. ಕೆಲ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಸೋಲಿಸ್ತೀವಿ ಅಂತ ಬಿಜೆಪಿಗೂ ಸೇರ್ಕೊಂಡಿದ್ದಾರೆ ಹೋಗಿ. ಹೀಗಾಗಿ ಈ ಉಪಚುನಾವಣೆ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ಪಕ್ಕದ ಕೇರಳ, ತಮಿಳುನಾಡಿನಲ್ಲೂ ಕೂಡ ಇದು ಪರಿಣಾಮ ಬೀರುತ್ತಾ ಅನ್ನೋ ವಿಶ್ಲೇಷಣೆ ಶುರುವಾಗಿದೆ. ಓವೈಸಿಯ ಆಟ ಕೂಡ ನಡೀತಾ ಇದೆ. ಹಾಗಿದ್ರೆ ಏನು, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ನಾಯಕರು. ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ನೇಹಿತರೆ. ಮೊದಲಿಗೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ದಶಕಗಳ ಕಾಲ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಶಾಸಕರಾಗಿದ್ದ ಕ್ಷೇತ್ರ ಇದು. ಆದ್ರೆ 2025 ಡಿಸೆಂಬರ್ 14ನೇ ತಾರೀಕು ಅವರು ನಿಧನರಾದ್ರು. ಅವರ ಅನುಪಸ್ಥಿತಿಯಿಂದ ಈ ಸ್ಥಾನ ಖಾಲಿ ಆಯಿತು. ಇದೇ ಕಾರಣಕ್ಕೆ ಈಗ ಬರುವ ಏಪ್ರಿಲ್ 9ನೇ ತಾರೀಕು ಅಲ್ಲಿ ಉಪಚುನಾವಣೆ. ಆರಂಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಅಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಲೆಕ್ಕಾಚಾರವೇ ಇರಲಿಲ್ಲ. ಆದ್ರೆ ಯಾವಾಗ ಎಲೆಕ್ಷನ್ ಅನೌನ್ಸ್ ಆಯ್ತು, ಆಗ ಅಸಲಿ ಟಿಕೆಟ್ ಫೈಟ್ ಶುರುವಾಯಿತು. ಒಂದ್ ಕಡೆ ಶಾಮನೂರು ಫ್ಯಾಮಿಲಿಯಿಂದ ಸಮರ್ಥ ಮಲ್ಲಿಕಾರ್ಜುನ್, ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅಲ್ಲಿ ಅವ್ರದ್ದು ಎಲ್ಲ ಪ್ರೆಷರ್ ಮಾಡಕ್ ಅವ್ರು ಶುರು ಮಾಡಿದ್ರು. ಇನ್ನೊಂದ್ ಕಡೆಯಿಂದ ಮುಸ್ಲಿಂ ಮುಖಂಡರು ಕೂಡ ಆಗ್ರಹ ಮಾಡೋಕ್ ಶುರು ಮಾಡಿದ್ರು. ಆದ್ರೆ ಈ ಕ್ಷೇತ್ರದಲ್ಲಿ ನಮ್ಮ ಸಂಖ್ಯೆ ಹೆಚ್ಚಿದೆ, ಯಾವಾಗ್ಲೂ ಇದೇ ಹೇಳ್ತೀರಿ, ಈಗ ಇಷ್ಟು ವರ್ಷ ಅವ್ರು ಆಳಿದ್ದಾಯ್ತು, ಮಗನ್ನೂ ಕೂಡ ಬೆಳೆಸಿದ್ರಿ, ಈಗ ಮೊಮ್ಮಗನ್ನು ಕರ್ಕೊಂಬಂದ್ರೆ ನಾವ್ ಎಲ್ಲಿಗೆ ಹೋಗೋಣ, ನಮಗೂ ಕೊಡ್ರಿ ಟಿಕೆಟ್ ಅಂತ ಮುಸ್ಲಿಂ ಮುಖಂಡರು ಮುಗಿಬಿದ್ರು. ಅದರಲ್ಲೂ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ಕೆಪಿಸಿಸಿ ಉಪಾಧ್ಯಕ್ಷ ARM ಹುಸೇನ್ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕ ಸಾದಿಕ್ ಪೈಲ್ವಾನ್ ಈ ಬಾರಿ ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರು. ಯಾವ ಮಟ್ಟಿಗಂದ್ರೆ, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರ ತನಕ ಈ ವಿಚಾರ ಹೋಯ್ತು. ಕಡೆಗೆ ಶಾಮನೂರು ಫ್ಯಾಮಿಲಿ ಕೂಡ ಪಟ್ಟನ್ನ ಬದಲಿಸಲಿಲ್ಲ. ಮಗನಿಗೆ ಟಿಕೆಟ್ ಕೊಡಿಸೋ ಸಲುವಾಗಿ ಸಚಿವ SS ಮಲ್ಲಿಕಾರ್ಜುನ ರಾಜೀನಾಮೆ ಕೊಡ್ತಾರಂತೆ ಅಂತೆಲ್ಲ ಸುದ್ದಿ ಬಂತು. ಆ ಕಡೆ ಜಮೀರ್ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೊರಟ್ರು ಅನ್ನೋ ಸುದ್ದಿ ಬಂತು. ಪೈಪೋಟಿ. ಇದರ ನಡುವೆ ನಾಮಪತ್ರ ಸಲ್ಲಿಸೋ ಲಾಸ್ಟ್ ಡೇಟ್ ಕೂಡ ಹತ್ರ ಬಂತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ದಿಢೀರ್ ಅಂತ ಅಚ್ಚರಿ ನಿರ್ಧಾರವನ್ನ ತಗೊಳ್ತು. ಇದೇ ಈಗ ಕಾಂಗ್ರೆಸ್ ಒಳಗಡೆ ಬೆಂಕಿ ಎಬ್ಬಿಸ್ಬಿಟ್ಟಿದೆ. ಮುಸ್ಲಿಂ ಮುಖಂಡರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೈಕೊಟ್ಟ ಕಾಂಗ್ರೆಸ್, ಪವರ್ ಲೆಕ್ಕಾಚಾರ. ಕಾಂಗ್ರೆಸ್ ಪಾರ್ಟಿ ಶಾಮನೂರು ಫ್ಯಾಮಿಲಿಗೇನೆ ಮಣೆ ಹಾಕಿದೆ. ದಾವಣಗೆರೆಯಲ್ಲಿ ಶಾಮನೂರು ಫ್ಯಾಮಿಲಿಯ ತಾಕತ್ತು ಜಾಸ್ತಿ ಇದೆ ಅಂತ ಹೇಳಿ ಅವರು ನಂಬಿದ್ದಾರೆ. ಇವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 2,30,000ಕ್ಕೂ ಅಧಿಕ ವೋಟರ್ಸ್ ಇದ್ದಾರೆ ಟೋಟಲ್. ಇದರಲ್ಲಿ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರಿಗೆ ಲಿಂಗಾಯತ ವೋಟ್ ಬ್ಯಾಂಕ್ ಕೂಡ ನಿರ್ಣಾಯಕ ಇದೆ. ಆದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಶಾಮನೂರು ಎಲೆಕ್ಷನ್ ಗೆಲ್ತಾ ಇದ್ರು. 2008ರಿಂದ ಅಂದ್ರೆ ಕ್ಷೇತ್ರ ಹುಟ್ಟಿದಾಗಿನಿಂದ MLA ಆಗಿದ್ರು. ಹಾಗೆ ನೋಡಿದ್ರೆ 50 ವರ್ಷಗಳಿಂದ ದಾವಣಗೆರೆ ಪಾಲಿಟಿಕ್ಸ್ ಮೇಲೆ ಶಾಮನೂರು ಫ್ಯಾಮಿಲಿ ಕಂಟ್ರೋಲ್ ಇಟ್ಕೊಂಡಿದೆ. ಈಗ ಆಲ್ರೆಡಿ SS ಮಲ್ಲಿಕಾರ್ಜುನ್ ಅವರು ರಾಜ್ಯದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವರು ಕೂಡ ಆಗಿದ್ದಾರೆ. ಇನ್ನೊಂದ್ ಕಡೆ ಅವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ MP ಇದ್ದಾರೆ. ಸೊ ಪೊಲಿಟಿಕಲಿ ಮತ್ತು ಬಿಸ್ನೆಸ್ನಲ್ಲಿ, ಎಜುಕೇಷನ್, ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಪವರ್ಫುಲ್ ಫ್ಯಾಮಿಲಿ. ಅವರಿಗೇನೆ ಟಿಕೆಟ್ ಕೊಡ್ತು. ಆದರೆ ಮುಸ್ಲಿಂ ಮುಖಂಡರು ನಮ್ಮ ತಾಳ್ಮೆ ಮಿತಿ ಮೀರಿದೆ ಅಂತ ಹೇಳ್ತಾ ಇದ್ದಾರೆ. ಈಗ 2.21 ಲಕ್ಷ ಮತದಾರರಲ್ಲಿ 60,000ಕ್ಕೂ ಅಧಿಕ ಮುಸ್ಲಿಂ ವೋಟ್ಗಳೇ ಇರಬೇಕಾದ್ರೆ, ನಾವೇ ನಿರ್ಣಾಯಕ ಆಗಿರಬೇಕಾದ್ರೆ ನಮಗೆ ಇಲ್ಲೂ ಟಿಕೆಟ್ ಕೊಡಲ್ಲ ಅಂದ್ರೆ ನಾವೇನು ಎಲ್ಲಿಗೆ ಹೋಗೋಣ ಅಂಥೇಳಿ ಮುಸ್ಲಿಂ ಮುಖಂಡರು ಕೇಳ್ತಾ ಇದ್ದಾರೆ. ಶಾಮ್ನೂರು ಇರೋ ತನಕನೂ ಅವ್ರಿಗೆ ಕೆಲಸ ಮಾಡಿದ್ವಿ, ನಾವೇನು ಕೇಳಿರಲಿಲ್ಲ, ಅವ್ರ ಬಗ್ಗೆ ಗೌರವ ಇದೆ. ಈಗ ಮಗನ ಮಿನಿಸ್ಟ್ರು ಮಾಡಿದಿರಿ, ಮೊಮ್ಮಗನೂ ತಗೊಂಬಂದ್ರಿ, ಏನಿದು ಕತೆ, ನಾವ್ ಯಾವಾಗ MLA ಆಗೋದು, ನಮಗೆ ಯಾವಾಗ ಪವರ್ ಸಿಗೋದು, ವೋಟ್ ನಮ್ದು, ಸೀಟ್ ಮಾತ್ರ ನಿಮ್ದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಬೇಡಿಕೆಗೆ ರಾಜ್ಯದ ಪ್ರಮುಖ ಮುಸ್ಲಿಂ ಮುಖಂಡರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಸಿದ್ದು ಆಪ್ತ ಸಚಿವ ಜಮೀರ್ ಅಹಮದ್ ಖಾನ್, ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್, ರಹೀಂ ಖಾನ್ ರಂತ ಘಟಾನುಘಟಿಗಳು, ಇಡೀ ಕಾಂಗ್ರೆಸ್ ಪಾರ್ಟಿಲಿರೋ ಟಾಪ್ ಮುಸ್ಲಿಂ ಲೀಡರ್ಗಳೆಲ್ಲ ಒಂದ್ ಕಡೆ ಹೋಗಿ ಈಗ ದಾವಣಗೆರೆ ಟಿಕೆಟ್ ಫೈಟ್ಗೆ ಅಲ್ಲಿನ ಮುಸ್ಲಿಂ ಸಮುದಾಯದ ಆಕಾಂಕ್ಷಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಬಂಡಾಯದ ಬಾವುಟ ಎದ್ದಿದೆ ಈಗ ಅಲ್ಲಿನ ಮುಸ್ಲಿಂ ಸಮುದಾಯದಿಂದ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಾದಿಕ್ ಪೈಲ್ವಾನ್ ನೇರವಾಗಿ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ತೊಡೆ ತಟ್ಟಿದ್ದಾರೆ ಪೈಲ್ವಾನ್. ಮಾಧ್ಯಮಗಳ ಮುಂದೆ ಗುಡುಗಿರೋ ಸಾದಿಕ್ ಪೈಲ್ವಾನ್
ನಾವು 3 ಬಾರಿ ಬಿ ಫಾರ್ಮ್ ಕೇಳಿದ್ವಿ, ಶುಕ್ರವಾರದವರೆಗೂ ಬಿ ಫಾರ್ಮ್ ಸಿಗುತ್ತೆ ಅನ್ನೋ ಭರವಸೆ ಇತ್ತು. 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಆದರೆ ಕಾಂಗ್ರೆಸ್ನಿಂದ ಈಗ ನಮಗೆ ಅನ್ಯಾಯ ಆಗಿದೆ. ಈ ಸಲ ಕಾಂಗ್ರೆಸ್ ಪಾರ್ಟಿಗೆ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ನನ್ನ ಹೋರಾಟ ಕಾಂಗ್ರೆಸ್ ಪಾರ್ಟಿ ವಿರುದ್ಧವೇ ಹೊರತು ಬೇರೆ ಯಾರ ವಿರುದ್ಧವೂ ಅಲ್ಲ. ಶಾಮನೂರು ಕುಟುಂಬದ ವಿರುದ್ಧ ಅಖಾಡಕ್ಕಿಳಿಯೋಕೆ ನಾನು ರೆಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಸಾಕಷ್ಟು ಮುಸ್ಲಿಂ ಮುಖಂಡರು ಬಿಜೆಪಿಗೂ ಸೇರಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ಅವರ ಸಮ್ಮುಖದಲ್ಲಿ ತಮ್ಮ ಕತ್ತಿನ ಮೇಲೆ ಕೇಸರಿ ಶಾಲು ಹಾಕೊಂಡು ಬಿಜೆಪಿಗೆ ಹೋಗಿ ಮಿಂಚಿದ್ದಾರೆ. ಮಾರ್ಚ್ 22ನೇ ತಾರೀಕು ದಾವಣಗೆರೆಯ ಅಖ್ತರ್ ರಜಾ ಸರ್ಕಲ್ನಲ್ಲಿ ನೂರಾರು ಮುಸ್ಲಿಂ ಯುವಕರು, ಅದರಲ್ಲೂ ಕೂಡ ಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ವಿರುದ್ಧ ಕಪ್ಪು ಬಾವುಟವನ್ನು ಹಿಡಿದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಸ್ಟ್ ಮೂಮೆಂಟ್ ನಲ್ಲಿ ಎಲ್ಲ ಬದಲಾಗ್ತಿದೆಯಲ್ಲ ಅನ್ನೋ ಆತಂಕ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರನ್ನ ಫೀಲ್ಡ್ಗಿಳಿಸಿದೆ. ಇವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ನಾಯಕ. ಇವ್ರ ಸಂಖ್ಯೆನೇ 32,000ಕ್ಕೂ ಹೆಚ್ಚಿದೆ. ಜೊತೆಗೆ ಬಿಜೆಪಿಯ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕೂಡ ಇರುತ್ತೆ ಆ ಕಮ್ಯುನಿಟಿಯನ್ನ ಹೊರತುಪಡಿಸಿ ಕೂಡ. ಜೊತೆಗೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅನ್ನ ಕೂಡ ಒಡೆಯೋಕೆ ಬಿಜೆಪಿ ಪ್ರಯತ್ನ ಪಡುತ್ತೆ. ಇಲ್ಲಿ ನೋಡ್ರಿ, ಅಲ್ಲಿ ಹೆಂಗೆ ಮುಸ್ಲಿಂ ಹಿಂದೂ ಅಂತ ಗಲಾಟೆ ಹೆಂಗಿದೆ ನೋಡ್ರಿ ಅಂತ ಹೇಳಿ ಬಿಜೆಪಿ ಅದನ್ನ ಕೂಡ ಕ್ಯಾಂಪೇನಿಗೆ ಬಳಸ್ಕೊಳುತ್ತೆ. ಹಿಂದೂ ಮತಗಳ ಕನ್ಸಾಲಿಡೇಷನ್ಗೆ ಬಿಜೆಪಿ ಮುಂದಾಗುತ್ತೆ. ಮತ್ತೊಂದು ಕಡೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಗಟ್ಟಿಯಾಗಿ ಹೋರಾಟ ಮಾಡಿ ಮುಸ್ಲಿಂ ವೋಟ್ಸ್ ಅನ್ನ ಒಂದಷ್ಟು ಡಿವೈಡ್ ಮಾಡಿಬಿಟ್ರೆ ಆಗ ಕಾಂಗ್ರೆಸ್ ಅಭ್ಯರ್ಥಿಯ ದೋಣಿ ಮುಂದೆ ಸಾಗೋದು ಕಷ್ಟ ಆಗ್ಬೋದು. ಅಫ್ಕೋರ್ಸ್ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಜಮೀರ್ ನಾನು ಬಂದು ಪ್ರಚಾರ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಇದು ಕ್ಷೇತ್ರದ ವಿಚಾರ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಮೆಸೇಜ್ ಪಾಸ್ ಆಗ್ಬೋದು. ಇಲ್ಲಿಂದ ಮುಸ್ಲಿಮರ ಪರ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ಪಾರ್ಟಿ ಇಷ್ಟೆಲ್ಲ ಒತ್ತಡ ಇದ್ರೂ ಕೂಡ, ಅಷ್ಟೊಂದು ಪಾಪ್ಯುಲೇಷನ್ ಅಲ್ಲಿ ಇದ್ರೂ ಕೂಡ ಅಲ್ಲೊಂದು ಟಿಕೆಟ್ ಕೊಡ್ಲಿಕ್ಕೆ ಆಗ್ಲಿಲ್ವಾ ಕಾಂಗ್ರೆಸ್ ಪಾರ್ಟಿಗೆ? ಇವ್ರು ಸುಮ್ಮನೆ ಹೇಳದ ಹಾಗಾದ್ರೆ ಅನ್ನೋ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದು ಪಕ್ಕದ ಕೇರಳದಲ್ಲೂ ಕೂಡ ಚರ್ಚೆ ಆಗುತ್ತೆ. ಅಲ್ಲಿ ಮುಸ್ಲಿಮರ ಓಟಿಗೆ ಭಯಂಕರ ಪೈಪೋಟಿ ಇದೆ ಕಮ್ಯುನಿಸ್ಟ್ರದ್ದು ಕಾಂಗ್ರೆಸ್ನವ್ರದ್ದು. ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಮಾಡಿದಕ್ಕೆ ಕೇರಳದ ಕಮ್ಯುನಿಸ್ಟ್ರು ಕಾಂಗ್ರೆಸ್ನ ಮುಸ್ಲಿಂ ವಿರೋಧಿ ಅಂತ ಕರೆದಿದ್ರು. ಪಾಕಿಸ್ತಾನ ತನಕ ವಿಚಾರ ಹೋಗಿ ಚರ್ಚೆ ಆಗಿತ್ತು ಅವಾಗ. ಇದರೆಲ್ಲ ಆಗ್ತಿರೋ ಟೈಮ್ನಲ್ಲಿ ಓವೈಸಿ ಪಾರ್ಟಿ ಕೂಡ ಕರ್ನಾಟಕದ ಮುಸ್ಲಿಂ ಮತಗಳ ಮೇಲೆ ಕಣ್ಣಿಟ್ಟಿದೆ ಸ್ನೇಹಿತರೆ. ಇಲ್ಲಿ 70ರಿಂದ 76 ಲಕ್ಷದಷ್ಟು ಮುಸ್ಲಿಂ ಜನಸಂಖ್ಯೆ ಇದೆ ಅಂತ ಹೇಳಿ ಅಂಕಿಅಂಶ ಹೇಳುತ್ತೆ. ಇಷ್ಟು ದಿವಸ ಕಾಂಗ್ರೆಸ್ಗೆ ಸಾಲಿಡಾಗಿ ಸಪೋರ್ಟ್ ಮಾಡ್ತಾ ಇದ್ರು, ಅಲ್ಲಲ್ಲಿ ಬಿಜೆಪಿನ ಸೋಲ್ಸೋ ಕಡೆ JDSಗೂ ಓಟ್ ಹಾಕ್ತಾ ಇದ್ರು. ಈಗ JDS ಕೂಡ ಬಿಜೆಪಿ ಮೈತ್ರಿ ಪಕ್ಷ ಆಗಿ ಹೋಗಿದೆ. ಈಗ ಆಪ್ಷನ್ ಇಲ್ಲ ಅವರಿಗೆ. ಕಾಂಗ್ರೆಸ್ನಲ್ಲೂ ಹಿಂಗಾದ್ರೆ ನಾವೆಲ್ಲಿ ಹೋಗೋದು ಅಂತ ಹೇಳಿ ಅವರೆಲ್ಲ ಓವೈಸಿ ಕಡೆಗೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಬಿಹಾರ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಬಿಟ್ಟು ಮುಸ್ಲಿಮರು ಓವೈಸಿ ಪಾರ್ಟಿಗೆ ಶಿಫ್ಟ್ ಆಗಿದ್ದಾರೆ. ಈ ದಾವಣಗೆರೆ ಚುನಾವಣೆಯಲ್ಲೂ ಓವೈಸಿ ಕ್ಯಾಂಡಿಡೇಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಕೊನೆ ಕ್ಷಣದಲ್ಲಿ ಅವರು ಹಿಂದೆ ಸರಿದಿದ್ದಾರೆ. ಆದರೆ ನೆಕ್ಸ್ಟ್ ಚುನಾವಣೆಗೆ, ಅಸೆಂಬ್ಲಿ ಎಲೆಕ್ಷನ್ ವೇಳೆಗೆ ಓವೈಸಿ ಕರ್ನಾಟಕದಲ್ಲಿ ಈ ಅಪಾರ್ಚುನಿಟಿಯನ್ನು ಬಳಸ್ಕೊಳ್ಳೋದು ಬಹುತೇಕ ಗ್ಯಾರಂಟಿ ಅನ್ನೋ ವಾತಾವರಣ ಇದೆ. ನೋಡಿಗ ವಿಜಯಪುರದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಓವೈಸಿ ಪಾರ್ಟಿಯವರು ಗೆದ್ದಿದ್ದಾರೆ ಅವರು. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಓವೈಸಿ ನುಗ್ಗಿದ್ರೆ ಮತಗಳ ಲೆಕ್ಕಾಚಾರದ ಸಮೀಕರಣನೇ ಬದಲಾಗ್ಬೋದು. ಆ ಹಿಂದಾದಲ್ಲಿ ಸ್ವಲ್ಪ ಅಲುಗಾಡಬಹುದು ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರ ಇದೆ. ಇವಾಗ ನಿಮಗೇನು ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಮಸ್ತ್ಮಗ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ನಿಮ್ಮ ಬೆಂಬಲವನ್ನು ಕೂಡ ನೀವು ಕೊಡಬಹುದು. ಜೊತೆಗೆ ಸ್ನೇಹಿತರೆ, ಮೆಂಬರ್ ಆದವರಿಗೆ ಅಲ್ಲಿ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನಾವು ಪಬ್ಲಿಷ್ ಮಾಡ್ತಾ ಇದ್ದೇವೆ. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಅಲ್ಲಿ ಸಿಗುತ್ತೆ. ಎಕ್ಸ್ಕ್ಲೂಸಿವ್ ಮೆಂಬರ್ಶಿಪ್ ಬೆನಿಫಿಟ್ಸ್ ಕೂಡ ಇವೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.